ದಸರಾ ಹಬ್ಬದ ಪ್ರಯುಕ್ತ ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 36ರಲ್ಲಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಶಿಕ್ಷಕಿ ಪ್ರಿಯಾ ಕಟ್ಟಿ ಅವರ ನೇತೃತ್ವದ ತಂಡ ಮಹಿಳೆಯರು ಸೇರಿಕೊಂಡು ದಸರಾ ಹಬ್ಬವು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಗಮನ ಸೆಳೆಯಲಾಯಿತು. ಸಾಂಪ್ರದಾಯಿಕ ಪದ್ಧತಿಯ ಜಾನಪದ ಕಲೆಯನ್ನು ಬೆಳೆಸುವ ಜೊತೆಗೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸೆಕ್ಟರ್ ನಂಬರ್ 36ರಲ್ಲಿರುವಂಥ ಮಹಿಳೆಯರು ಸೇರಿಕೊಂಡು ದೇವಿಯ ದರ್ಶನಕ್ಕೆ ಬಂದಿರುವಂಥ ಎಲ್ಲ ಮಹಿಳೆಯರನ್ನು ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಿದರು. ಅರಿಶಿನ, ಕುಂಕುಮ, ಬಳೆ, ಕುಪ್ಪಸ ಸೇರಿದಂತೆ ಇತರ ವಿವಿಧ ವಸ್ತುಗಳನ್ನು ಮಹಿಳೆಯರಿಗೆ ಉಡಿ ತುಂಬಲಾಯಿತು. ದಸರಾ ಹಬ್ಬದ ಪ್ರಯುಕ್ತ ಈ ಪ್ರದೇಶದಲ್ಲಿ ಪ್ರತಿನಿತ್ಯ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡು ವಿಜೃಂಭಣೆಯಿಂದ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದಾರೆ. ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಪ್ರಸಾದದ ವ್ಯವಸ್ಥೆ ಮಾಡುವ ಮೂಲಕ ದೇವಿಗೆ ಆರಾಧನೆ ಮಾಡುವ ಮೂಲಕ ಭಕ್ತರು ಗಮನ ಸೆಳೆಯುತ್ತಿದ್ದಾರೆ. ನಡಿಬರ ಬಂದು ಹೊರಬಳ್ಳಿ ಕೃಷ್ಣ ನೋಡಾನ ಹಿಂತಿರುಗಿ, ಕೃಷ್ಣ ನೋಡಾನ ಹಿಂತಿರುಗಿ, ಹೊತ್ತಾನ ಕೂತ ಹೂವನ್ನ ಕಟ್ಟ ಇದೆ ಅಂತ ಗೋಧಿ ಆಗಾನೋ ದಾವ ತಿರ್ಗಾನೋ ಬೇಗ ಹಿಂಗ ಹೊರಗ ಬಂಗಾರ ನೋಡಲ್ಲ ಯಾರಿಗೆ ತಾನೇ ಕೊಟ್ಟಿನಲ್ಲಿ ಅಂಬಾದೇವಿಯ ಅನ್ನ ಪ್ರಸಾದ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಪ್ರಾರಂಭವಾಗಿದೆ. ತಮ್ಮ ತಮ್ಮ ಪ್ಲೇಟುಗಳನ್ನು ತೆಗೆದಿಟ್ಟು ಇಲ್ಲಿ ಗಂಡಿ ಮೇಲೆ ಇಟ್ಟುಕೊಳ್ಳುತ್ತಾರೆ. ತಿರುಗುತ್ತಾ ಇದ್ದೀರಿ. ಅಲ್ವತ್ತರಿಂದ ಹಾಡಿ ಹೇಳ್ತಾನ ಸರಿಯ ಊಟಾದ ನಂತರ ತಮ್ಮ ತಮ್ಮ ಪ್ಲೇಟುಗಳನ್ನು ತೆಗೆದುಕೊಳ್ಳಬೇಕಂತ ಕೇಳ್ಕೊತಾ ಇದ್ದೀವಿ. ಶ್ರೀ ಅಂಬಾರಾಣಿಯ ಅನ್ನ ಪ್ರಸಾದ ಹಾಗೂ ಉಡಿ ಕೊಡ್ತಾ ಇದ್ದೀವಿ. ಬಾಗಲಕೋಟೆಯ ನಗರದ MG ರಸ್ತೆಯಲ್ಲಿರುವಂತಹ ಅಂಬಾಭವಾನಿ ದೇವಾಲಯದಲ್ಲಿ ದಸರಾ ಹಬ್ಬವು ಸಂಭ್ರಮದ ಮನೆ ಮಾಡಿದೆ. ಪ್ರತಿನಿತ್ಯ ಜಗದಾಂಬಾ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಗುತ್ತಿದ್ದು, ಪ್ರಮುಖ ಗಣ್ಯಮಾನ್ಯರು ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಸಿದ್ಧಾರ್ಥ ಗೋಯಲ್ ಅವರ ಕುಟುಂಬ ಸಮೇತ ಆಗಮಿಸಿ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ದೇವಿಯ ದರ್ಶನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ SSK ಸಮಾಜದ ಅಧ್ಯಕ್ಷರಾಗಿರುವಂತಹ ಗಣಪತ್ ದಾನಿ ಅವರ ನೇತೃತ್ವದಲ್ಲಿ SP ಸಿದ್ಧಾರ್ಥ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ನನಗೆ ಅವರು ಸಿಂಪಲ್ ಆಗಿ ಹೇಳಿದ್ರು, ದೇವಸ್ಥಾನಕ್ಕೆ ಬಂದು ದರ್ಶನ ಆಗಿ ಹೋಗಿ ಬಟ್ ಇಷ್ಟು ಸಮಾನ ಕೊಟ್ಟಿದ್ದಾರೆ, ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಎಲ್ಲರಿಗೆ ಧನ್ಯವಾದ. ನವರಾತ್ರಿ ಹಬ್ಬಗಳು ಎಲ್ಲರಿಗೆ ಬಂದಿದ್ದಾರೆ. ಮತ್ತೊಮ್ಮೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ, ನನ್ನ ವ್ಯಕ್ತಿಗತ ಕಡೆಯಿಂದ ಎಲ್ಲರಿಗೆ ಶುಭಾಶಯಗಳು. ಧನ್ಯವಾದ. ಪ್ರತಿನಿತ್ಯ ಸಂಜೆ ನಡೆಯಲಿರುವಂತಹ ದೇವಿಯ ಮಹಾಮಂಗಳಾರತಿ ಹಿನ್ನೆಲೆ
ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ್ ಅವರು ಜಗದಂಬಾ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆದುಕೊಂಡರು. ದೇವಿಗೆ ಆರತಿಯನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಕೆ ಸಮಾಜದ ಗಣ್ಯಮಾನ್ಯರು ಉಪಸ್ಥಿತರಿದ್ದು ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. बोल भवानी माता की बोल भवानी माता की ಸಲ್ಲಿಸುತ್ತಾ ಬಾಗಲಕೋಟೆ ನಗರದ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಆಟೋಮೊಬೈಲ್ ವಿಭಾಗದಿಂದ ಸಂಘದ ಎಲ್ಲ ವಾಹನಗಳಿಗೆ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಸಂಭ್ರಮದಿಂದ ಪೂಜೆ ಸಲ್ಲಿಸುವ ಮೂಲಕ ಆಯುಧ ಪೂಜೆ ನೆರವೇರಿಸಲಾಯಿತು. ಬಸವೇಶ್ವರ ಸಂಘದ ಮೈದಾನದಲ್ಲಿ ಎಲ್ಲ ವಾಹನಗಳಿಗೆ ಹಾಗೂ ಬೀಳೂರು ಶ್ರೀ ಗುರುಬಸವ ಸ್ವಾಮೀಜಿಗಳ ಪುತ್ಥಳಿಗೆ ಪೂಜೆಯನ್ನು ಸಂಘದ ಕಾರ್ಯಾಧ್ಯಕ್ಷರಾಗಿರುವಂತಹ ವೀರಣ್ಣ ಚರಂತಿಮಠ್ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಾಹನ ಚಾಲಕರಾಗಿ ಅಕಾಲಿಕ ಮರಣ ಹೊಂದಿದ ನಿಮಿತ್ತ ದಿವಂಗತ ರಾಮಸ್ವಾಮಿ ಹೆಳವಾರ್ ಅವರ ಧರ್ಮಪತ್ನಿಯವರಿಗೆ ವಾಹನ ಸಮಿತಿಯಿಂದ ಸಹಾಯಧನವನ್ನು ವಿತರಿಸಿದರು. ನಂತರ ಉತ್ತಮ ಚಾಲನೆ ಹಾಗೂ ನಿರ್ವಹಣೆ ಮಾಡಿದ 25ಕ್ಕೂ ಹೆಚ್ಚು ಚಾಲಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಗೌರವ ಕಾರ್ಯದರ್ಶಿ ಮಹೇಶ್ ಅತನಿ, ಅಶೋಕ್ ರೇಣುಕಪ್ಪ, ಜಿಎನ್ ಪಾಟೀಲ್, ಗುರುಬಸವ ಸುಳಿಬಾವಿ, ಮಾಂತೇಶ್ ಶೆಟ್ಟರ್ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ನಂತರ ನಗರದ ಪ್ರಮುಖ ರಸ್ತೆಯಲ್ಲಿ ವಾಹನವನ್ನು ಪ್ರದರ್ಶನ ಮಾಡುವ ಮೂಲಕ ಗಮನ ಸೆಳೆಯಲಾಯಿತು.
ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಿಲ್ಲಾಡಳಿತ ಭವನದ ಮುಖ್ಯ ದ್ವಾರದಲ್ಲಿ ಶಾಸಕ ಹಾಗೂ ಬಿಟಿಡಿ ಅಧ್ಯಕ್ಷರಾಗಿರುವಂತಹ ಎಚ್.ವೈ. ಮೇಟಿ, ವಿಧಾನ ಪರಿಷತ್ತಿನ ಶಾಸಕರಾಗಿರುವಂತಹ ಪಿ.ಎಸ್. ಪೂಜಾರ್, ನಗರಸಭೆ ಅಧ್ಯಕ್ಷೆಯಾಗಿರುವಂತಹ ಸವಿತಾ ಲೆಂಕನ್ವರ್, ಮಾಜಿ ಶಾಸಕರಾಗಿರುವಂತಹ ಎಸ್.ಜಿ. ನಂಜಯ್ಯನಮಠ, ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯತಿನ ಸಿಇಒ ಶಶಿಧರ್ ಕುರೇರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಸಿದ್ಧಾರ್ಥ ಗೋಯಲ್ ಜೊತೆಗೆ ಅಪರ ಜಿಲ್ಲಾಧಿಕಾರಿ ಅಶೋಕ್ ತೇಲಿ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಗಣ್ಯಮಾನ್ಯರು ಉಪಸ್ಥಿತರಿದ್ದು ಮಹಾತ್ಮ ಗಾಂಧೀಜಿ ಹಾಗೂ ಶಾಸ್ತ್ರಿಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪ ನಮನ ಸಲ್ಲಿಸಿದರು. समदृष्टि कृष्णा ज्ञानी समर्थ भोले निर्वाचनी असत्य न बोले परदन जाने बाते निर्पराई जाने रे